ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರಕ್ಕೆ ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ. ಹುಬ್ಬಳ್ಳಿ ಧ್ವಜ ತಯಾರಿ ಘಟಕದಲ್ಲಿ ಕಾರ್ಮಿಕರು ತಮ್ಮ ಅಳಲು ತೋಡ್ಕೊಳ್ತಾ ಇದ್ದಾರೆ. ರಾಷ್ಟ್ರಧ್ವಜ ಸಂಹಿತೆ ತಿದ್ದುಪಡಿ ಮಾಡಿದ ನಂತರದಲ್ಲಿ ಮಾರಾಟದಲ್ಲಿ ಕುಸಿತವಾಗಿದೆ. ರಾಷ್ಟ್ರಧ್ವಜಗಳ ಬೇಡಿಕೆ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಹುಬ್ಬಳ್ಳಿಯ ಬೆಂಗೇರಿಯಲ್ಲಿರುವ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರ ಇದು. ಅಲ್ಲಿನ ಕಾರ್ಮಿಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ರಾಷ್ಟ್ರಧ್ವಜದ ಉತ್ಪಾದನಾ ಕೇಂದ್ರ ಇದು. ಅಂದರೆ ರಾಷ್ಟ್ರಧ್ವಜ ಸಂಹಿತೆ ತಿದ್ದುಪಡಿ ಯಾವಾಗ ಜಾರಿ ಆಗುತ್ತೋ ಅಲ್ಲಿಂದನೂ ಕೂಡ ಮಾರಾಟದಲ್ಲಿ ಇಳಿಕೆಯಾಗಿದೆ ಅಂತ ಹೇಳಿ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಪ್ರಸಕ್ತ ವರ್ಷ ರಾಷ್ಟ್ರಧ್ವಜ ಮಾರಾಟದಲ್ಲಿ ತೀವ್ರ ಕುಸಿತ ಕಂಡಿದೆ. ಈ ವರ್ಷ ಜುಲೈ 20ರವರೆಗೆ ಕೇವಲ 30 ಲಕ್ಷ ವಹಿವಾಟು ಆಗಿದೆ. 2022ರ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಮಾರಾಟವಾಗಿತ್ತು. 4.28 ಕೋಟಿಗೂ ಅಧಿಕ ಭಾಗವಾಗಿ ದಾಖಲೆಯ ಪ್ರಮಾಣದಲ್ಲಿ ರಾಷ್ಟ್ರಧ್ವಜ ವಹಿವಾಟು ನಡೆದಿತ್ತು. ಕೇಂದ್ರ ಸರ್ಕಾರವು ಧ್ವಜ ಸಂಹಿತೆ 2002ಕ್ಕೆ ತಿದ್ದುಪಡಿಯನ್ನ ತರಲಾಗತ್ತೆ. ಆ ತಿದ್ದುಪಡಿಯನ್ನ ತಂದ ನಂತರದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಕಾರ್ಮಿಕರು ಹೇಳ್ಕೊಳ್ತಾ ಇದ್ದಾರೆ. ಪಾಲಿಸ್ಟರ್ ತ್ರಿವರ್ಣ ಧ್ವಜಗಳ ಮಾರಾಟಕ್ಕೆ ಅನುಮತಿ ನೀಡಿದ್ದರಿಂದ 2023-24 ಹಾಗೆ 2024-25ರಲ್ಲಿ ಖಾದಿ ಧ್ವಜಗಳ ಬೇಡಿಕೆ ಕುಸಿಯುತ್ತೆ. ಪ್ರತಿ ವರ್ಷ ಕೋಟಿಗಟ್ಟಲೆ ವಹಿವಾಟು ನಡೀತಾ ಇರುತ್ತೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಈವರೆಗೆ 25% ಮಾತ್ರ ವಹಿವಾಟು ನಡೆದಿದೆ. ಜೂನ್ ಹಾಗೂ ಜುಲೈನಲ್ಲಿ ಜಮ್ಮು ಕಾಶ್ಮೀರ, ಛತ್ತೀಸ್ಗಢ, ಕೋಲ್ಕತ್ತಾ, ಉತ್ತರ ಪ್ರದೇಶದವರು ರಾಷ್ಟ್ರಧ್ವಜ ತಯಾರಿಕೆಯಲ್ಲಿ ಕಾರ್ಮಿಕರು ನಿರತರಾಗಿದ್ರು. ಈಗ ಈ ಕಾರ್ಮಿಕರಿಗೆ ಕೆಲಸವೇ ಇಲ್ಲದಂತಾಗಿದೆ ಅಂತ ಹೇಳಿ ಅಲ್ಲಿನ ಕಾರ್ಮಿಕರು ಅಂದರೆ ಹುಬ್ಬಳ್ಳಿ ಧ್ವಜ ತಯಾರಿ ಘಟಕದಲ್ಲಿ ಇರ್ತಕ್ಕಂತಹ ಕಾರ್ಮಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ. ಕಲ್ಮೇಶ್, ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರಕ್ಕೆ ಒಂದು ರೀತಿಯ ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ. ಅಂದ್ರೆ ರಾಷ್ಟ್ರಧ್ವಜ ಸಂಹಿತೆ ತಿದ್ದುಪಡಿ ಮಾಡಿದ ನಂತರದಲ್ಲೇ ಈ ರೀತಿ ಆಗಿದೆ, ಅಂದ್ರೆ ಮಾರಾಟದಲ್ಲಿ ಕುಸಿತ ಕಂಡಿದೆ ಅಂತ ಹೇಳಿ ಅಲ್ಲಿನ ಕಾರ್ಮಿಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈಗ ಆ ಕಾರ್ಮಿಕರ ಕಥೆ ಏನು ಅಂತ ಹೇಳಿ? ದಿವ್ಯದಾಸ್, ಇಡೀ ದೇಶದಲ್ಲಿಯೇ ರಾಷ್ಟ್ರಧ್ವಜವನ್ನ ತಯಾರಿಕಾ ಮಾಡತಕ್ಕಂಥ ಕೇಂದ್ರ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ಇರತಕ್ಕಂಥ ಏಕೈಕ ಕೇಂದ್ರ. ಅದು ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ಅಡಿಯಲ್ಲಿ ಈ ಉತ್ಪಾದನೆ ಮಾಡಲಾಗ್ತದೆ. ಒಂದ್ ರೀತಿಯಲ್ಲಿ ಈ ದೊಡ್ಡ ಶಾಖನ್ನ ಈ ಕೇಂದ್ರಕ್ಕೆ ಕೊಡ್ತಕ್ಕಂಥದ್ದು ಕೇವಲ ಏನು ಈ ತಿದ್ದುಪಡಿ ಖಾದಿ ತಯಾರಿಕಾ ತಿದ್ದುಪಡಿ ತರೋದು ಅಷ್ಟೇ ಅಲ್ಲ, ಗಣನೀಯ ಪ್ರಮಾಣದಲ್ಲಿ ರಾಷ್ಟ್ರದ ಈ ಬಟ್ಟೆಯನ್ನ ತಯಾರಿಕಾ ಮಾಡತಕ್ಕಂತ ಉತ್ಪಾದನೆಗೆ ದೊಡ್ಡ ಆರ್ಥಿಕ ಹೊಡೆತ ಬೀಳುವುದು, ಸರ್ಕಾರದ ಯಾವುದೇ ಪ್ರೋತ್ಸಾಹನ ಸಿಗ್ತಾ ಇಲ್ಲ. ಮೇಲಿನ ಮೇಲೆ ನಮ್ಮ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ, ಪ್ರತಿಯೊಂದು ಸರ್ಕಾರಿ ಕಚೇರಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಕಡ್ಡಾಯವಾಗಿ ಖಾದಿ ಬಟ್ಟೆಯನ್ನೇ ಉಪಯೋಗಿಸ್ತಕ್ಕಂಥ ಅದು ಕಚೇರಿಯಲ್ಲಿ ಇರ್ಬೋದು, ಪಿಲ್ಲರ್ಗಳಿರ್ಬೋದು, ಬೇರೆ ಬೇರೆಯ ಕಾರ್ಯಕ್ರಮಗಳಿಗೆ ಖಾದಿಯನ್ನು ಬಳಸಬೇಕನ್ನುವ ಆದೇಶ ಹಿಂದೆ ಹೊರಡಿಸಿದ್ರು. ಆದೇಶ ಪರಿಣಾಮಕಾರಿ ಜಾರಿಯಾಗುತ್ತಿಲ್ಲ. ಆದ್ರಿಂದ ಖಾದಿ ಗ್ರಾಮೋದ್ಯೋಗ ಉತ್ಪಾದನೆಗೆ ದೊಡ್ಡ ಹೊಡೆತಿರ್ಬೋದು. ಈ ಪ್ರಸಕ್ತ ಸಾಲಿನಲ್ಲಿ ಸಹ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಬರ್ತದೆ. ಆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಈಗ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ಬೇಕಾಗಿದೆ. ಆದ್ರೆ ಈಗ ಕೇವಲ ಲಕ್ಷಾಂತರ ರೂಪಾಯಿಯ ವ್ಯವಹಾರ ಆಗಿರುವುದು. 2 ಕೋಟಿಯ ಮತ್ತು ಧ್ವಜಗಳನ್ನ ತಯಾರಿಸಲಾಗ್ತಿದೆ. ಆದ್ರೆ ಈಗ ಈ ಒಂದು ಬೇಡಿಕೆ ಕುಸಿದಿರುವುದು. ಇದರಿಂದ ಅಲ್ಲಿಯ ಸಿಬ್ಬಂದಿ ಇರ್ಬೋದು ಮತ್ತು ಅಲ್ಲಿಯ ಮ್ಯಾನೇಜರ್ ಈ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿದ್ದಾರೆ. ನಮಗೆ ವಿಶೇಷವಾದಂತಹ ಪ್ಯಾಕೇಜ್ ಅನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನ ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಒತ್ತಾಯ ಮಾಡ್ತಿರುವುದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸುವರ್ಣ